ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಮೈಸೂರು ವೆಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಎಲ್ಲರಿಗೂ ತುಂಬ ಇಷ್ಟ ಆಗುವಂತಹ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ. ಊಟದಲ್ಲಿ ಉಪ್ಪಿನಕಾಯಿ ಇದ್ರೇ ಊಟಕ್ಕೆ ಒಂದು ಮಜಾ. ಅಂಥದ್ರಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ, ಅದರಲ್ಲೂ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಇದ್ರಂತೂ ಊಟ ರುಚಿನೋ ರುಚಿ. ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿನ ಈ ಥರ ರುಚಿಯಾಗಿ ಮನೇಲಿ ಮಾಡಿಟ್ಕೊಂಡು ನೋಡಿ, 1 ವರ್ಷ ಅಲ್ಲ 2 ವರ್ಷ ಆದರೂ ಕೆಡೋದಿಲ್ಲ. ವರ್ಷಗಟ್ಟಲೆ ಇಟ್ಕೊಂಡು ಇದನ್ನು ತಿನ್ನಬಹುದು. ಮತ್ತು ಈ ಉಪ್ಪಿನಕಾಯಿ ಮಾಡೋದು ತುಂಬಾ ಈಸಿ. ಯಾರ್ಯಾರಿಗೂ ಉಪ್ಪಿನಕಾಯಿ ಮಾಡೋಕ್ಕೆ ಬರೋದಿಲ್ಲ ಅವರೆಲ್ಲ ಈಸಿಯಾಗಿ ಮಾಡ್ಕೊಳ್ಬಹುದು. ಹಾಗಾದರೆ ಬನ್ನಿ, ಈ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ ನೋಡೋಣ. ನಾವಿಲ್ಲಿ ಮಿಡಿ ಮಾವಿನಕಾಯಿನ ಇಟ್ಕೊಂಡಿದ್ದೀವಿ. ಇದು ಸುಮಾರು 1.5 kg ಇದೆ. ಈ ಮಿಡಿ ಮಾವಿನಕಾಯಿ ಚಿಕ್ಕದು ಇದೆ, ಸ್ವಲ್ಪ ಸೈಜ್ ದೊಡ್ಡದಾಗಿರೋದು ಇದೆ. ದೊಡ್ಡದಂದರೆ ತುಂಬ ದೊಡ್ಡದೇನಲ್ಲ, ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಅಷ್ಟೇ. ತುಂಬ ಚಿಕ್ಕ ಸೈಜ್ ಇರೋ ಮಾವಿನಕಾಯಿ ಎಲ್ಲ ಹಾಗೆ ಹಾಕ್ಕೊಳ್ಳೋಣ. ಸೈಜ್ ಸ್ವಲ್ಪ ದೊಡ್ಡದಿರೋದನ್ನು 4 ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಪಾತ್ರೆ ತಳಕ್ಕೆ ಫಸ್ಟು ಉಪ್ಪನ್ನು ಹಾಕ್ಕೋಬೇಕು. ಕಲ್ಲುಪ್ಪು ಅಥವಾ ಹರಳುಪ್ಪು ಅಂತೀವಲ್ಲ ಅದನ್ನು. ಆಮೇಲೆ ನಾವು ಮಾವಿನಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಮಾವಿನಕಾಯಿ ಕಂಪ್ಲೀಟಾಗಿ ಉಪ್ಪಲ್ಲೇ ಕರಗಬೇಕು. ನಾವು ಎಲ್ಲ ಮಾವಿನಕಾಯಿನೂ ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಮತ್ತೆ ಉಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀವಿ, ಕಲ್ಲುಪ್ಪನ್ನು. ಇದಕ್ಕೆ ಒಂದು 2-3 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿ ಹಾಕ್ಕೊಂಡ್ಮೇಲೆ ಹೇರ್ ಟೈಟ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡಬೇಕು. ಇದು 3 ದಿನ ಆದಮೇಲೆ ತೋರಿಸ್ತಾ ಇರೋದು. ನೋಡ್ತಾ ಇರ್ಬೋದು, ಎಲ್ಲ ಚೆನ್ನಾಗಿ ಕರಗಿದೆ. ಇನ್ನೂ ಸ್ವಲ್ಪ ಸ್ವಲ್ಪ ಹಾಗೆ ಇದೆ. ಇದನ್ನ ಫಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನ ನಾವು ಒಂದು ಗಾಜಿನ ಬಾಟಲ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಒಂದು 10-12 ದಿನ ಚೆನ್ನಾಗಿ ಉಪ್ಪಲ್ಲೇ ನೆನೆಬೇಕು. ಈ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋದನ್ನ ಬಿಟ್ಟರೆ ಇನ್ನೆಲ್ಲೂ ನಾವು ಕೈಯಿಂದ ಮುಟ್ಟಬಾರ್ದು. ಕೈಯಿಂದ ಟಚ್ ಮಾಡ್ಕೊಳ್ದಲೆ ಹಾಗೆ ಮಾಡಬೇಕು. ಈಗ ಇದನ್ನ ನಾವು ಗಾಜಿನ ಬಾಟ್ಲಿಗೆ ಸ್ಟೋರ್ ಮಾಡಿ ಇಡ್ತಾ ಇದ್ದೀವಿ. ಜಸ್ಟ್ ಉಪ್ಪನ್ನು ಹಾಕಿ ಇಟ್ಟರೆ ಸಾಕು. ಉಪ್ಪಿನ ರಸ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ. ಮಾವಿನಕಾಯಿನ ಸ್ಟಾರ್ಟಿಂಗ್ ನಾವು ಉಪ್ಪಲ್ಲಿ ನೆನೆಸ್ತೀವಲ್ಲ, ಆವಾಗಲಿಂದನೇ ನಾವು ಗಾಜಿನ ಬಾಟ್ಲಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಾವು ಒಂದು 3 ಡೇಸ್ ಆದಮೇಲೆ ಬಾಟಲ್ನ ತೊಗೊಂಡು ಬಂದ್ವಿ. ಸೊ ಹಾಗಾಗಿ ಹೇರ್ ಟೈಟ್ ಇರುವಂತಹ ಪಾತ್ರೆಗೆ ಸ್ಟೋರ್ ಮಾಡಿ ಇಟ್ಟಿದ್ವಿ. ನೋಡ್ತಾ ಇರಬಹುದು ಮಾವಿನಕಾಯಿದು ರಸ ಎಲ್ಲ ಉಪ್ಪಲ್ಲಿ ಹೇಗೆ ಬಿಟ್ಟಿದೆ ಅಂತ. ಸೊ ಅದ್ರ ಸಮೇತ ನಾವು ಬಾಟಲ್ಗೆ ಹಾಕಿ ಮತ್ತೆ ಒಂದು 8-10 ದಿನ ಸ್ಟೋರ್ ಮಾಡಿ ಇಡ್ತಾ ಇದ್ದೀವಿ. ನಾವು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಟಿದಾಗ ದಿನಕ್ಕೆ 1 ಸರಿ ಆದರೂ ಇದನ್ನು ಈ ರೀತಿ ಕುಲುಕಬೇಕು. ಈ ಥರ ಕುಲುಕಿದ್ರೆ ಎಲ್ಲ ಕಡೆನೂ ಎಲ್ಲ ಪೀಸಸ್ಸು ಚೆನ್ನಾಗಿ ಉಪ್ಪಲ್ಲಿ ನೆನೆಯುತ್ತೆ. ದಿನಕ್ಕೊಂದ್ಸರಿ ಈ ಥರ ಕುಲ್ಕಿ ಇಡಬೇಕು. ಈಗ ನಾವು ತೋರಿಸ್ತಾ ಇರೋದು 12 ದಿನ ಆದಮೇಲೆ. ಈಗ ಮಾವಿನಕಾಯಿ ಉಪ್ಪಲ್ಲಿ ಚೆನ್ನಾಗಿ ನೆಂದಿದೆ. 10-12 ದಿನ ನಾವು ಹಾಗೆ ಬಿಟ್ಟಿದ್ವಿ. ನೀರು ಕೂಡ ಚೆನ್ನಾಗಿ ಬಿಟ್ಟಿದೆ. ಈ ರೀತಿ ಚೆನ್ನಾಗಿ ಕರಗಿರಬೇಕು. ಈಗ ಉಪ್ಪಿನಕಾಯಿ ಮಾಡೋದಕ್ಕೆ ಸರಿಯಾದ ಸಮಯ. ಈಗ ನಾವು ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಕಲ್ಲುಪ್ಪು ಅಥವಾ ಹರಳುಪ್ಪು ಅಂತೀವಲ್ಲ ಅದನ್ನು 2 ಟೇಬಲ್ ಸ್ಪೂನ್ ತುಂಬ ಹಾಕ್ಕೊಳ್ಳೋಣ. ಈ ರೀತಿ ಉಪ್ಪು ನೀರನ್ನು ಮಾಡಿಕೊಂಡು ಆಮೇಲೆ ನಾವು ಉಪ್ಪಿನಕಾಯಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ನೀರು ಕುದೀತಾ ಇದೆ. ಸ್ವಲ್ಪ ಉಪ್ಪೆಲ್ಲ ಕರಗೋವರೆಗೂ ಮಾತ್ರ ಕುದಿಸ್ಕೊಂಡ್ರೆ ಸಾಕು. ಕೆಲವರು ಮಾವಿನಕಾಯಿನಲ್ಲಿ ನೀರು ಬಿಟ್ಟಿರುತ್ತಲ್ಲ, ಕರಗೋಕ್ಕೆ ಹಾಕಿದಾಗ ಅದೇ ನೀರನ್ನು ಬಳಸ್ಕೋತಾರೆ. ಬಟ್ ನಾವು ಆ ನೀರನ್ನು ಹಾಕ್ಕೊಳ್ತಾ ಇಲ್ಲ. ಸಪ್ರೇಟಾಗಿ ಈ ರೀತಿ ಉಪ್ಪು ನೀರನ್ನು ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ಉಪ್ಪೆಲ್ಲ ಕಂಪ್ಲೀಟಾಗಿ ಕರಗಿದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಕಂಪ್ಲೀಟಾಗಿ ಇದು ಕೂಲ್ ಆಗೋಕ್ಕೆ ಬಿಟ್ಬಿಡಬೇಕು. ಬಿಸಿ ನೀರನ್ನು ಬಳಸ್ಕೋಬಾರ್ದು, ಕೂಲ್ ಆಗಲಿ. ಈಗ ಈ ಮಾವಿನಕಾಯಿನ ಹೋಲ್ಸ್ ಇರುವಂಥ ಈ ಥರ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀವಿ. ಈ ಥರ ಹೋಲ್ಸ್ ಇರೋ ಪಾತ್ರೆಗೆ ಹಾಕ್ಕೊಂಡ್ರೆ ನೀರಿನಂಶ ಎಲ್ಲ ಚೆನ್ನಾಗಿ ಇಳ್ಕೊಂಡಿರುತ್ತೆ. ಸ್ವಲ್ಪನೂ ನೀರಿನಂಶ ಇರೋದಿಲ್ಲ ಇದರಲ್ಲಿ. ಉಪ್ಪಿನಕಾಯಿಗೆ ಯೂಸ್ ಮಾಡ್ಕೊಳ್ಳೋ ಪಾತ್ರೆಗಳು ಅಷ್ಟೇ, ಎಲ್ಲೂ ನೀರಿನಂಶ ಇರಬಾರ್ದು. ಚೆನ್ನಾಗಿ ಅದನ್ನು ಬಟ್ಟೆಯಿಂದ ಒರೆಸಿ ಡ್ರೈ ಪಾತ್ರೆನೇ ಯೂಸ್ ಮಾಡಬೇಕು. ಈಗ ಸಾಸಿವೆನ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳದೆ ಫ್ರೈ ಮಾಡ್ಕೊಳ್ಬೇಕು. ಸುಮಾರು 1.5 kg ಮಾವಿನಕಾಯಿಗೆ 200 ಗ್ರಾಮಷ್ಟು ಸಾಸಿವೆನ ತೊಗೊಂಡಿದ್ದೀವಿ. ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ಸಾಸಿವೆ ಎಷ್ಟು ಚೆನ್ನಾಗಿ ಸಿಡಿತಾ ಇದೆ ಅಂತ. ಹಾಗಂತ ಸಾಸಿವೆನ ತುಂಬ ಸೀಸ್ಕೊಳ್ಳಬಾರ್ದು. ಉಪ್ಪಿನಕಾಯಿ ಎಲ್ಲ ಫುಲ್ಲು ಕಪ್ಪಾಗೋಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಸ್ವಲ್ಪ ಅದು ಚಿಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ಡ್ರೈ ಫ್ರೈ ಮಾಡ್ಕೊಳ್ಬೇಕು. ಜೀರಿಗೆಯನ್ನು ಸಾಸಿವೆ ಎಷ್ಟು ಹಾಕ್ಕೋತೀವೋ ಅಷ್ಟೇ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಬಹುದು. ಜೀರಿಗೆ ಫ್ಲೇವರ್ ಜಾಸ್ತಿ ಬೇಡ ಅನ್ನೋರು ಜೀರಿಗೆ ಪ್ರಮಾಣನ ಕಡಿಮೆ ಹಾಕ್ಕೊಳ್ಳಿ. ಬಟ್ ಸಾಸಿವೆ ಜೀರಿಗೆ ಎರಡನ್ನೂ ಈಕ್ವಲ್ ಕ್ವಾಂಟಿಟಿನಲ್ಲಿ ತೊಗೊಂಡ್ರೆ ಉಪ್ಪಿನಕಾಯಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ 3/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ತೊಗೊಂಡು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡಿ ಇಟ್ಕೋಬೇಕು.
ಈ ಉಪ್ಪಿನಕಾಯಿಗೆ ಮೋಸ್ಟ್ ಇಂಪಾರ್ಟೆಂಟ್ ಬ್ಯಾಡಗಿ ಮೆಣಸಿನಕಾಯಿ, 10ರಿಂದ 12 ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ, ಆಲ್ರೆಡಿ ಒಣಗಿರೋದ್ರಿಂದ ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ಸಾಸಿವೆ, ಜೀರಿಗೆ, ಮೆಂತ್ಯ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಅಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ದಲೇ ಫಸ್ಟ್ ಇದನ್ನು ಈ ರೀತಿ ಪೌಡರ್ ಮಾಡ್ಕೋಬೇಕು. ಈ ರೀತಿ ಪೌಡರ್ ಆದಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಇದನ್ನು ಸಾಫ್ಟ್ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅನ್ನೋರು ನಾರ್ಮಲ್ ಮೆಣಸಿನ್ಕಾಯಿನೂ ಒಂದು 5-6 ಹಾಕ್ಕೊಂಡು ಈ ಟೈಮ್ನಲ್ಲಿ ರುಬ್ಕೊಳ್ಬಹುದು. ಈಗ ಮಾವಿನಕಾಯಿನಲ್ಲಿರುವಂಥ ನೀರಿನಂಶ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈ ಪಾತ್ರೆನಲ್ಲೂ ಅಷ್ಟೇ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಇದರಲ್ಲಿ ಕರ್ಗೋಕ್ಕೆ ಹಾಕಿದ್ವಲ್ಲ, ಆ ನೀರನ್ನೆಲ್ಲ ನಾವು ಕಂಪ್ಲೀಟಾಗಿ ತೆಗೆದಿದ್ದೀವಿ. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಮಾವಿನಕಾಯಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮಾವಿನಕಾಯಿಗೆ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಾವಿನಕಾಯಿಗೂ ಇದು ಪೇಸ್ಟು ಅಂಟಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನಲ್ಲಿ ಏನಾದರೂ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಅನಿಸಿದ್ರೆ ಕೈನಲ್ಲೂ ಮಿಕ್ಸ್ ಮಾಡ್ಕೊಳ್ಬಹುದು, ಬಟ್ ಕೈನಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ 1 ದಿನ ಕಂಪ್ಲೀಟಾಗಿ ಸ್ಟೋರ್ ಮಾಡಿ ಇಟ್ಬಿಡಬೇಕು. ನೆಕ್ಸ್ಟ್ ಡೇ ಒಗ್ಗರಣೆ ಹಾಕ್ಕೋಬೇಕು. ಈ ರೀತಿ ನಾವು ಮಸಾಲೆನ ಮಿಕ್ಸ್ ಮಾಡಿ ಇಟ್ಟರೆ ಮಸಾಲೆ ಅಂಶ ಎಲ್ಲ ಮಾವಿನಕಾಯಿಗೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ನಾವು ಮಸಾಲೆನ ಮಿಕ್ಸ್ ಮಾಡಿ 1 ದಿನ ಆಗಿದೆ. ನೆಕ್ಸ್ಟ್ ಡೇ ನಾವು ಇದಕ್ಕೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಯಾವುದೇ ಕಲರ್ ಮಿಕ್ಸ್ ಮಾಡಿಲ್ಲ. 1.5 kg ಮಾವಿನಕಾಯಿಗೆ 1/4 ಲೀಟ್ರು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಎಣ್ಣೆ ಬೇಕಾಗುತ್ತೆ. ಬಟ್ ಎಣ್ಣೆನ ನಾವು ಜಾಸ್ತಿನೇ ಹಾಕ್ಕೊಳ್ಬೇಕು. ಇದು ನಾರ್ಮಲಿ ನಾವು ಅಡುಗೆಗೆ ಯೂಸ್ ಮಾಡ್ಕೊಳ್ಳೋ ಎಣ್ಣೆನೇ. ಈ ಥರ ಎಣ್ಣೆನ ಜಾಸ್ತಿ ಹಾಕ್ಕೊಂಡಷ್ಟು ಉಪ್ಪಿನಕಾಯಿ ತುಂಬ ಸಾಫ್ಟಾಗಿ ನೆನೆಯುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಿಂಗನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡ್ರೆ ಉಪ್ಪಿನಕಾಯಿಗೆ ಹಿಂಗು ತುಂಬಾ ಟೇಸ್ಟ್ ಕೊಡುತ್ತೆ. ಎಣ್ಣೆನಲ್ಲಿ ಸಾಸಿವೆ ಸಿಡಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಎಣ್ಣೆ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಡಬೇಕು. ಬಿಸಿ ಎಣ್ಣೆನ ಉಪ್ಪಿನಕಾಯಿಗೆ ಹಾಕ್ಕೋಬಾರ್ದು. ನಾವು ಒಗ್ಗರಣೆ ಹಾಕಿ ಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೂ ಕೂಲ್ ಆಗೋದಕ್ಕೆ ಬಿಟ್ಟಿದ್ವಿ. ಈಗ ಎಣ್ಣೆ ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ಉಪ್ಪಿನಕಾಯಿಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇಷ್ಟು ಮಾಡಿಕೊಂಡ್ರೆ ಆಯಿತು, ರುಚಿಯಾಗಿರುವಂತಹ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನೋದಕ್ಕೆ ರೆಡಿ. ನಾವು ಮಾವಿನಕಾಯಿಗೆ ಒಗ್ಗರಣೆ ಹಾಕ್ಕೊಂಡ ತಕ್ಷಣವೇ ಅದ್ರ ಘಮನೇ ಚೇಂಜ್ ಆಗುತ್ತೆ ಮತ್ತು ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಮಾವಿನಕಾಯಿದು ಕಲರು, ಟೇಸ್ಟು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ಒಂದ್ಸರಿ ನೀವು ಮನೆಯಲ್ಲೇ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ಕೊಂಡು ನೋಡಿ. ನೀವು ಮತ್ತೆ ಯಾವ ಅಂಗಡಿನಲ್ಲೂ ಉಪ್ಪಿನಕಾಯಿ ತರೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ಥರ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿಕೊಂಡು ಇದನ್ನು ಒಂದು ಬಾಟಲ್ನಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೇಕು. ಆಗ ಸುಮಾರು 1ರಿಂದ 1.5 ವರ್ಷದವರೆಗೂ ಉಪ್ಪಿನಕಾಯಿ ಸ್ವಲ್ಪನೂ ಕೆಡೋದೇ ಇಲ್ಲ. ನಾವೀಗ ಏನು ಉಪ್ಪಿನಕಾಯಿ ಮಾಡಿದ್ವಿ ಅದೇ ಮೆಥಡ್ನ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿಗೂ ಮಾಡ್ಕೊಳ್ಬಹುದು. ಮತ್ತು ನಾರ್ಮಲ್ಲಾಗಿ ದೊಡ್ಡ ಸೈಜಲ್ಲಿ ಮಾವಿನಕಾಯಿ ಸಿಗುತ್ತಲ್ಲ, ಆ ಉಪ್ಪಿನಕಾಯಿಗೂ ಇದೇ ಮೆಥಡ್ನ ಯೂಸ್ ಮಾಡ್ಕೊಳ್ಬಹುದು. ಟೇಸ್ಟ್ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ನೋಡಿದ್ರಲ್ಲ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿನ ಎಷ್ಟು ಈಸಿಯಾಗಿ ಮನೆಗಳಲ್ಲಿ ಮಾಡಿ ಇಟ್ಕೊಳ್ಬಹುದು ಅಂತ. ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಪ್ರಿಯರ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ಥರ ಉಪ್ಪಿನಕಾಯಿ ಮಾಡಿಕೊಟ್ರೆ. ನೀವು ಈ ಥರ ಉಪ್ಪಿನಕಾಯಿ ಮಾಡಿಕೊಂಡು ಟೇಸ್ಟ್ ಹೇಗೆ ಬಂತು ಅಂತ ನಮಗೆ ನಿಮ್ಮ ಒಪಿನಿಯನ್ನ ಹೇಳಿ. ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.